ಇವತ್ತು ಬೆಂಗಳೂರು ಸಂಚಾರಿ ಪೊಲೀಸರು ಜಾಗೃತಿ ಅಭಿಯಾನವನ್ನ ಸಾರ್ವಜನಿಕರಿಗಾಗಿ ಇವತ್ತು ಕಾರ್ಮೆಲ್ ಶಾಲೆಯ ಪೋಷಕರಿಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಹೆಲ್ಮೆಟ್ ಹಾಕೊಂಡು ಬರಬೇಕು ಮತ್ತು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು. ರಸ್ತೆ ದಾಟಿಸುವಾಗ ಹಾಗೂ ಇನ್ನಿತರ ಸಂದರ್ಭಗಳಲ್ಲಿ ಮಕ್ಕಳಿಗೆ ಸುರಕ್ಷಿತವಾಗಿ ಶಾಲೆ ಕರ್ತರಬೇಕಾದ್ರೆ ಅವ್ರಿಗೆ ಹೆಲ್ಮೆಟ್ ಹಾಕಿ ಮತ್ತೆ ಸೀಟ್ ಬೆಲ್ಟ್ ಹಾಕಿ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಕೇವಲ ಪೋಷಕರು ಮತ್ತು ಇನ್ನಿತರ ಅಜಾಗರೂಕತೆಯಿಂದ ಹೆಚ್ಚು ಅಪಘಾತಗಳಾಗ್ತಾ ಇದ್ದಾವೆ ಅಂತ ಹೇಳಿ ತಿಳಿಸಿ ಇವತ್ತು ಕಾರ್ಮೆಲ್ ಶಾಲೆಯ ಪೋಷಕರುಗಳಿಗೆ, ಅಂದ್ರೆ ಯಾರ ಮಕ್ಕಳ ತಂದೆ ತಾಯಿಗಳು ಬಂದು ಮಕ್ಕಳನ್ನು ಬಿಡ್ತಾರೋ ಅವ್ರನ್ನೆಲ್ಲ ಒಂದೆಡೆ ಇವತ್ತು ಕಾರ್ಮೆಲ್ ಶಾಲೆಯ ಆವರಣದಲ್ಲಿ ಸೇರಿಸಿ ಸಂಚಾರಿ ಜಾಗೃತಿ ಅಭಿಯಾನವನ್ನ ಕೈಗೊಂಡ್ರು. ಶಾಲೆ ಇದ್ದೀರಾ, ನೀವು ಕೂಡ ಹೆಲ್ಮೆಟ್ ಹಾಕೊಳ್ಳಲ್ಲ, ಮಕ್ಕಳನ್ನ ಅವ್ರನ್ನೂ ಕೂಡ ಮಕ್ಕಳನ್ನು ಕೂಡ ಹೆಲ್ಮೆಟ್ ಹಾಕೊಳ್ಳದೆ ಕರ್ಕೊಂಡ್ ಬರ್ತೀರಾ. ಅಕಸ್ಮಾತ್ ಬೆಂಗಳೂರು ಸಿಟಿ ತುಂಬಾ ಬೆಳೀತಾ ಇದೆ, ವಾಹನಗಳು ತುಂಬಾ ದಟ್ಟಣೆಯಾಗಿದ್ದಾವೆ, ರಸ್ತೆಗಳೆಲ್ಲ ಚಿಕ್ಕದಾಗಿದ್ದಾವೆ. ಆಕ್ಸಿಡೆಂಟ್ ಯಾವುದೇ ಟೈಮಲ್ಲಿ ಮಾಡೋದಾಗುತ್ತೆ. ಎಷ್ಟು ಅರ್ಧ ಗಂಟೆ ಮುಂಚೆ ಎರಡು ವ್ಯಕ್ತಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. KSRTC ಬಸ್ಸು ಅಚಾನಕ್ ಆಗಿ ನಿಲ್ಸಿದ್ದಾರೆ. ಆತನಿಗೆ ಇನ್ನೊಬ್ಬ KSRTC ಬಂದು ಆತ ಯಾವ ಕಡೆ ತುಂಬಾ ಗೊತ್ತಿಲ್ಲ, ಆತ ಬಂದಿದ್ದಾರೆ. ಮುಂದೆ ಬಂದ ಬಸ್ ಹೋಗಿ ಆಟೋ ಪಂಚೆ ಆಗಿದೆ. ಆಟೋ ಡ್ರೈವರ್ ಮತ್ತು ಪ್ಯಾಸೆಂಜರ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಈಗ ಜಸ್ಟ್ ಹಾಫ್ ಅನ್ ಅವರ್ ಮುಂಚೆ ಆಗಿರುವಂತ. ಅದಕ್ಕೆ ತಮ್ಮಲ್ಲಿ ಒಂದು ಕಳಕಳಿಯ ಬೇಡಿಕೆ ಏನಂದ್ರೆ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ವೇಗನ ಕಮ್ಮಿ ಮಾಡಿ, ದಯಮಾಡಿ ಬೆಂಗಳೂರು ಸಿಟಿ ಒಂದು 40 ಕಿಲೋಮೀಟರ್ ವೇಗದಲ್ಲಿ ಆಗಲ್ಲ. ಇವಾಗ ಇಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಮತ್ತೆ ವಾಹನಗಳು ವಿಶೇಷ ಆಗ್ತಾನೆ ಇದೆ. 4 ಗಾಡಿಗಳು ಸಾರ್ವಜನಿಕ ಸಾರಿಗೆ ನಾವು ಬಳಸ್ತಾ ಇದ್ದೇವೆ. ಒಂದು ಪ್ರದೇಶ ತಗೋಬೇಕಂದ್ರೂ ಸ್ಕೂಟರ್ ಬಸ್ಸು ಬೈಕ್ಬೇಕು. ಈ ತರ ಸಂದೇಶದಲ್ಲಿ ಮತ್ತು ಬೆಂಗಳೂರು ಅಪಘಾತಗಳಾಗುತ್ತಿರುವ ಬಗ್ಗೆ ಮತ್ತು ಹೆಲ್ಮೆಟ್ ಧರಿಸಬೇಕು. ಪ್ರತಿಯೊಬ್ರು ಹೆಲ್ಮೆಟ್ ಧರಿಸಿದ್ರೆ ಒಂದು ಪಕ್ಷ ಅಪಘಾತ ಆದ್ರೂ ಪ್ರಾಣಾಪಾಯದಿಂದ ಪಾರಾಗಬಹುದು. ಸೀಟ್ ಬೆಲ್ಟ್ ಧರಿಸಬೇಕು. ಅಜಾಗರೂಕತೆಯಿಂದ ಇರದೆ ಎಲ್ಲರೂ ಕಟ್ಟುನಿಟ್ಟಾಗಿ ಸಂಚಾರಿ ನಿಯಮನ ಪಾಲಿಸಬೇಕು ಅನ್ನೋ ಒಂದು ಜಾಗೃತಿ ಅಭಿಯಾನವನ್ನ ಬೆಂಗಳೂರು ಸಂಚಾರಿ ಪೊಲೀಸರು ಬನಶಂಕರಿ ವಿಭಾಗದವರು ಇವತ್ತು ಕಾರ್ಮೆಲ್ ಶಾಲೆ. ಅದಕ್ಕಾಗಿ ನಾನು ಆ ಪೊಲೀಸ್ನವರಿಗೆ ಆ ಕಾರ್ಯಕ್ರಮ ನಡೆಸಲು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ತಮ್ಮ ಅಮೂಲ್ಯವಾದ ಜೀವವನ್ನ ರಕ್ಷಣೆಗಾಗಿ ಹೆಲ್ಮೆಟ್ ಧರಿಸಿ ಅಪಘಾತವನ್ನ ತಡೆಗಟ್ಟಿ ರಸ್ತೆ ನಿಯಮಗಳನ್ನ ಸುರಕ್ಷತೆಗಳನ್ನ ಪಾಲಿಸಿ ಅಂತ ಕೇಳ್ತೀನಿ. ಜೈ ಹಿಂದ್ ಕರ್ನಾಟಕ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.